ಹಲೋ ವಾಟ್ಸಪ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಮೂವಿ ರಿವ್ಯೂ ಮಾಡ್ತಾ ಇರೋದು ಗ್ರಾಮಾಯಣದ ಬಗ್ಗೆ. ಸೊ ವಿನಯ್ ರಾಜ್ಕುಮಾರ್, ಮೇಘಾ ಶೆಟ್ಟಿ, ಅರುಣ್ ಕುಮಾರ್, ಅರುಣ್ ಸಾಗರ್ ಹಾಗೂ ಅಚ್ಯುತ್ ಅವರು, ಚಂದ್ರು ಅವರ ಡೈರೆಕ್ಷನ್ ಸಕ್ಕತ್ತಾಗಿದೆ. ಮೂವಿ ಹೇಗೆ ಇದೆಯೋ ಇಲ್ವೋ ಅಂತ ಹೇಳ್ತೀನಿ. ಸೊ ಓವರ್ ಆಲ್ ನಾನು ಫಸ್ಟ್ ರೇಟಿಂಗ್ ಕೊಡ್ತೀನಿ. 10ಗೆ ನಾನು ಕೊಡ್ತಕ್ಕಂಥ ರೇಟಿಂಗು ಇದಕ್ಕೆ 3. ಯಾಕೆ ಏನು ಅಂತ ರೀಸನ್ ಕೊಡ್ತೀನಿ. ನೆಗೆಟಿವ್ ಬಗ್ಗೆ ಮಾತಾಡೋದಾದ್ರೆ, ಸ್ಟೋರಿ ಚೆನ್ನಾಗಿದೆ, ಬಟ್ ಏನಂದರೆ ಸ್ಟೋರಿನ ಹಿಡಿದು ಇಟ್ಕೊಳ್ಳೋಕ್ಕೆ ಬಂದಿಲ್ಲ. ಒಂದು ಸ್ಟೋರಿನ ಹಿಡಿಬೇಕು, ಆಡಿಯನ್ಸ್ನ ಎಂಗೇಜ್ ಮಾಡಿಸ್ಬೇಕು, ಆ ಎಂಗೇಜು ಮಾಡೋಕ್ಕಾಗಿಲ್ಲ ಇಲ್ಲಿ. ಆಮೇಲೆ ಎರಡನೇದಾಗಿ ಹೇಳಬೇಕು ಅಂದರೆ ಇಂಟರ್ವಲ್ ಭಾಳ ಟೈಮಿಂಗ್ಸ್ ಇದೆಯಲ್ಲ, ಅದು ತುಂಬಾ ಕ್ರೂಷಿಯಲ್ ಪಾಯಿಂಟ್. ಅದು ಸಸ್ಪೆನ್ಸ್ ಕ್ರಿಯೇಟ್ ಮಾಡೋಕೆ ಏನು ಏನಾಗುತ್ತೆ ಅಂತ. ಬಟ್ ಫಸ್ಟ್ ಆಫ್ ಆಲ್ ಇನ್ನೂ ಸ್ಟೋರಿನೇ ಶುರು ಆಗಿರೋದಿಲ್ಲ, ಬರೀ ಜಗಳನೇ ನಡೀತಿರುತ್ತೆ. ಅದು ತುಂಬಾ ಬೇಜಾರಾಯಿತು. ಎರಡನೇ ಪಾಯಿಂಟು. ಮೂರನೇದು ಡೈಲಾಗ್ ಡೆಲಿವರಿ ಇಲ್ಲ ಬ್ರೋ. ಕರೆಕ್ಟಾಗಿ ಡೈಲಾಗ್ನ ಮಾತಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಮಧ್ಯದಲ್ಲಿ ಇಲ್ಲೊಂದು ಸೀನ್ ನಡೀತಿರುತ್ತೆ, ಮತ್ತೆ ಇಲ್ಲಿ ಬರ್ತಾರೆ, ಮತ್ತೆ ಇಲ್ಲೊಂದು ಕಟ್ ಆಗುತ್ತೆ, ಈ ಥರ ಆಗಿದೆ. ತುಂಬ ಇಷ್ಟ ಆಗಿಲ್ಲ. ನಾಲ್ಕನೇದಾಗೆ ಕಾಮಿಡಿ ಇಲ್ಲ, ಸೀರಿಯಸ್ಲಿ ಇಲ್ಲ, ಲಿಟ್ರಲಿ ಇಲ್ಲ. ಸಾಂಗು ಒಂದೇ ಬೆಂಕಿ ಸಾಂಗ್ ಮಾತ್ರ ಚೆನ್ನಾಗಿರೋದು. ಆಮೇಲೆ ನಮ್ಮ ಲೂಸ್ ಮಾದ ಅವ್ರನ್ನ ಜಾಸ್ತಿ ಯುಟಿಲೈಸೇಷನ್ ಮಾಡಿಕೊಂಡೇ ಇಲ್ಲ. ಬರ್ತಾರೆ, ಹೊಡಿತಾರೆ, ಹೋಗ್ತಾರೆ, ಮತ್ತೆ ಬರ್ತಾರೆ, ಅಷ್ಟೇ ಇಲ್ಲ ಆಗಿರೋದು. ಇದಿಷ್ಟು ನಾನು ಮಾತಾಡೋ ನೆಗೆಟಿವ್ ಪಾಯಿಂಟ್. ಪಾಸಿಟಿವ್ ಪಾಯಿಂಟ್ ಬಗ್ಗೆ ಮಾತಾಡಿದ್ರೆ ತುಂಬ ಇಂಪ್ರೂವ್ಮೆಂಟ್ ಇದೆ. ಮೇಘಾ ಶೆಟ್ಟಿ ಅವ್ರ ಬಗ್ಗೆ ಆಗಿರ್ಬೋದು, ವಿನಯ್ ರಾಜ್ಕುಮಾರ್ ಬಗ್ಗೆ ಆಗಿರ್ಬೋದು, ಆ್ಯಕ್ಟಿಂಗ್ ಲೆವೆಲ್ ಸ್ಕಿಲ್ಸಲ್ಲಿ ಇಂಪ್ರೂವ್ ಆಗಿದೆ. ಹೊಸ ಪ್ರತಿಭೆ ಮೇಘಾ ಶೆಟ್ಟಿ, ತುಂಬ ಇಂಪ್ರೂವ್ ಆಗ್ತಿದ್ದಾರೆ. ಕೆಲವೊಂದು ಸೀನ್ಗಳು ಹಾಗೆ ಆ ಥರ ಏನು ಮಾಡಿಲ್ಲ, ಬಟ್ ಚೆನ್ನಾಗಿದೆ, ಓವರಾಲ್ ಚೆನ್ನಾಗಿದೆ. ಆಮೇಲೆ ವಿನಯ್ ರಾಜ್ಕುಮಾರ್ ಒಂದು ರೋರಿಂಗು, ಖಡಕ್ಕು, ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಓವರಾಲ್ ಓಕೆ ನೋಡ್ಬೋದಿತ್ತು, ಬಟ್ ಜಾಸ್ತಿ ಅಂತ ಎಕ್ಸ್ಪೆಕ್ಟೇಷನ್ ಲೆವೆಲ್ ಮೀಟ್ ಆಗಿಲ್ಲ. ಬಟ್ ಸ್ಟಿಲ್ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಡೈರೆಕ್ಷನ್ ಚೆನ್ನಾಗಿ ಮಾಡಿ. ಸ್ಟೋರಿ ಇಂಪಾರ್ಟೆಂಟ್ಗಿಂತ ಡೈರೆಕ್ಷನ್ ಇಂಪಾರ್ಟೆಂಟ್ ಗುರು. ಥ್ಯಾಂಕ್ ಯು ಸೋ ಮಚ್.